ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲುಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ನಾನು ಮೀಶೋದಿಂದ ಕೆಲವೊಂದೆಲ್ಲ ಕಿಚನ್ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಅದೆಲ್ಲ ಹೇಗಿದೆ, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಎಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ಇದೆ. ಎಲ್ಲನೂ ತರಿಸಿದ್ದೀನಿ. ಒಂದ್ಸರಿ ಎಲ್ಲ ಓಪನ್ ಮಾಡಿ ನೋಡಿದ್ದೀನಿ, ಯಾಕೆಂದರೆ ಮತ್ತೆ ಡ್ಯಾಮೇಜ್ ಏನಾದರೂ ಇತ್ತು ಅಂದರೆ ರಿಟರ್ನ್ ಹಾಕೋದಕ್ಕೆ ಬೇಕಲ್ವ, ಹಾಗಾಗಿ ಎಲ್ಲನೂ ಒಂದ್ಸರಿ ಓಪನ್ ಮಾಡಿ ನೋಡಿದ್ದೀನಿ. ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಅದ್ರದ್ದು ಪ್ರೈಸ್ ಎಷ್ಟು, ಕ್ವಾಲಿಟಿ ಹೇಗಿದೆ, ಬೇರೆ ಆನ್ಲೈನಲ್ಲೆಲ್ಲ ಯಾವ ರೀತಿ ಅದ್ರದ್ದು ಪ್ರೈಸ್ ಇದೆ, ಹಾಗೆ ಮೀಶೋದಲ್ಲಿ ಎಷ್ಟಕ್ಕೆ ಸಿಗುತ್ತೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಐಟಮ್ ಎಲ್ಲ ತಂದಿಟ್ಟಿದ್ದೀನಿ. ಈಗ ಒಂದೊಂದೇ ಐಟಮ್ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಇದೆ, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನೋಡಿ. ಇದೆಲ್ಲ ಪ್ರಾಡಕ್ಟು ಅಷ್ಟೇ ನಾನು ಮೀಶೋದಲ್ಲಿ ತರಿಸಿರೋದು. ಫಸ್ಟ್ ಬಂದು ನೋಡಿ, ಈ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಇದ್ರದ್ದು ಪ್ರೈಸ್ ಕೂಡ ಕಡಿಮೆನೇ ಇತ್ತು, ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಏನು ಚೆನ್ನಾಗಿಲ್ಲ. ಇರೋದ್ರಲ್ಲಿ ಪರವಾಗಿಲ್ಲ, ಓಕೆ. ಇದು ವುಡ್ಡಲ್ಲಿ ಮಾಡಿರೋದಿಲ್ಲ, ಅಂದರೆ ವೇಸ್ಟ್ ವುಡ್ ಬರುತ್ತಲ್ಲ ಅದರದ್ದೆಲ್ಲ ಹಾಕಿ ಒಳಗಡೆ ಮೇಲೆ ಶೀಟ್ ಹಾಕಿದ್ದಾರೆ. ಬಟ್ ಓಕೆ, ಚೆನ್ನಾಗಿದೆ, ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ ನೋಡಿ. ಈ ರೀತಿ ಇದೆ. ಇದು ಸ್ವಲ್ಪ ಪ್ರೈಸ್ ವೇರಿಯೇಷನ್ ಆಗುತ್ತೆ. ನಾನು ಸ್ಕ್ರೀನ್ ಮೇಲೆಲ್ಲ ಪ್ರತಿಯೊಂದ್ರದ್ದು ಪ್ರೈಸ್ ಕೂಡ ಹಾಕಿದ್ದೀನಿ. ನೀವು ಕೂಡ ಮೀಶೋದಲ್ಲಿ ಹೋದರೆ ನಿಮಗೆ ಸಿಗುತ್ತೆ ಅದು ನೋಡಿ. ಈ ಥರ ಇದೆ, ಚೆನ್ನಾಗಿದೆ ಒಟ್ಟಿನಾಗೆ. ಬೇರೆ ನಾನು ವಿಶಾಲ್ ಮಾರ್ಟು ಮತ್ತು ಡಿಮಾರ್ಟ್ ಇಲ್ಲೆಲ್ಲ ನೋಡಿದೆ, ಬಟ್ ಅದೆಲ್ಲ ವುಡ್ಡಿಂದು. ಬಟ್ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ, 300, 400, 500ವರೆಗೂ ಇದೆ. ಬಟ್ ಇದು ಬಂದು 166 ಅನಿಸುತ್ತೆ, 166 ರೂಪಾಯಿ ಇದೆ. ಫುಲ್ ಎಲ್ಲ ಪ್ಯಾಕಿಂಗ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗೇ ಬಂದಿರುತ್ತೆ ನೋಡಿ. ನಾನು ಪ್ರತಿಯೊಂದು ಕೂಡ ಅಷ್ಟೇ ಒಂದೊಂದು ಸರಿ ಒಂದೊಂದು ಐಟಮ್ ಬರ್ತಾಯಿತ್ತು, ಹಾಗಾಗಿ ಎಲ್ಲನೂ ಓಪನ್ ಮಾಡಿ ಒಂದು ಸರಿ ನೋಡಿದ್ದೆ. ಯಾಕೆಂದರೆ ಡ್ಯಾಮೇಜ್ ಏನಾದರೂ ಇತ್ತು ಅಂದರೆ ಮತ್ತೆ ರಿಟರ್ನ್ ಮಾಡಬೇಕಲ್ಲ, ಹಾಗಾಗಿ. ನೆಕ್ಸ್ಟ್ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದು ಐರನ್ದು ನೋಡಿ. ಅಲ್ಲಿ ನೋಡಿ ಅವರು ಸೀಲಲ್ಲಿ ಹಾಕಿದ್ದಾರೆ ನೋಡಿ, ಡು ನಾಟ್ ಅಕ್ಸೆಪ್ಟ್ ಇಫ್ ಸೀಲ್ ಈಸ್ ಬ್ರೋಕನ್ ಅಂತ. ಅಂದರೆ ಸೀಲ್ ಏನಾದರೂ ಓಪನ್ ಆಯಿತು ಅಂದರೆ ಆ ಪ್ರಾಡಕ್ಟ್ ಏನಾದ್ರು ಚೇಂಜ್ ಮಾಡಿರ್ತಾರೆ, ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗಿರುತ್ತೆ, ಹಾಗಾಗಿ ಅದನ್ನು ತೊಗೊಳ್ಬೇಡಿ ಅಂತ ಅವರು ಹಾಕಿರ್ತಾರೆ. ಇನ್ಸ್ಟ್ರಕ್ಷನ್ ಎಲ್ಲ ತುಂಬಾ ಕೊಟ್ಟಿರ್ತಾರೆ, ನೋಡ್ಕೊಂಡು ತೊಗೋಬೇಕು. ಹಾಗೆ ಅದ್ರದ್ದು ಪ್ರೈಸ್ ಫುಲ್ ಎಲ್ಲನೂ ಹಾಕಿರ್ತಾರೆ ಅದ್ರ ಮೇಲೆ ಕೂಡ. ನಾನು ಎಲ್ಲನೂ ಆಲ್ಮೋಸ್ಟ್ ಕ್ಯಾಶ್ ಆನ್ ಡೆಲಿವರಿನೇ ತೊಗೊಂಡಿದ್ದೆ. ಆನ್ಲೈನ್ ಪೇಮೆಂಟ್ ಮಾಡಿರೂ ಕೂಡ ನಮಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ, ಬಟ್ ನಾನು ಎಲ್ಲನೂ ಕ್ಯಾಶ್ ಆನ್ ಡೆಲಿವರಿನೇ ತೊಗೊಂಡಿದ್ದೆ ನೋಡಿ. ಇದು ಮಾತ್ರ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಕೂಡ ಅಷ್ಟೇ ಐರನ್ದು. ನನಗೆ ಅದು ಪ್ರೈಸ್ಗೂ ಐಟಮ್ಗೂ ತುಂಬಾ ಓಕೆ ಅಂತ ಅನ್ನಿಸ್ತು. ನಾನೀಗ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಚಿಕ್ಕದಾಗಿದೆ, ತುಂಬ ದೊಡ್ಡದೇನಿಲ್ಲ. ಈ ಚಿಕ್ಕದಾಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಥವಾ ಏನಾದರೂ ಒಂದು ಇಬ್ಬರಿಗೆ ಟಿಫನ್ ಎಲ್ಲ ಮಾಡ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಮಾಡ್ಕೋಬೋದು. ಹಾಗೆ ಚಿಕ್ಕ ಪುಟ್ಟ ಹಪ್ಪಳ ಕರಿಯೋದು ಈ ಥರದ್ದೆಲ್ಲ ಏನಾದರೂ ಮಾಡೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ವೆಯ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ವೆಯ್ಟ್ ಇದೆ. ಹಾಗೆ ಹ್ಯಾಂಡಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಐರನ್ದು ಕೂಡ ಅಂತ ಎಲ್ಲನೂ ಫುಲ್ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅದು ಕೂಡ ಅಷ್ಟೇ ಕಬ್ಬಿಣದ್ದೇನೆ, ತುಂಬಾ ಚೆನ್ನಾಗಿದೆ. ಹೊರಗಡೆ ಎಲ್ಲ ತೊಗೊತೀವಿ ಅಂದರೆ ಇನ್ನೂ ತುಂಬಾ ಕಾಸ್ಟ್ಲಿ ಆಗುತ್ತೆ. ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು, ಒಂದು ಸರಿ ಎಲ್ಲೋ ಕೇಳಿದ್ದೆ, ಅದು ಬಂದು 700 ರೂಪೀಸ್ ಹೇಳಿದರು. ಇನ್ನು ಸ್ವಲ್ಪ ದೊಡ್ಡದಾಗಿತ್ತಷ್ಟೇ, ಬಟ್ ಇದು ಓಕೆ ಅಂತ ಅನ್ನಿಸ್ತು ನನಗೆ. ಅದ್ರದ್ದು ಪ್ರೈಸ್ಗೆ ಓಕೆ ಅಂತ 200 ಸಮಥಿಂಗ್ ಏನೋ ಇದೆ ಇದು. ನಮ್ಮ ಮನೆಯಲ್ಲಿ ಸಿಲ್ವರ್ದಿತ್ತು, ತುಂಬಾ ಹಳೇದಾಗ್ಬಿಟ್ಟಿತ್ತು. ನಾನು ಮನೆಯಲ್ಲಿ ಈಗ ಈ ಮನೆಗೆ ಬಂದಾಗ ತೊಗೊಂಡಿದ್ದು, ಮತ್ತು ಈ ಥರದ್ದು ಪ್ಯಾನ್ ಎಲ್ಲ ತೊಗೊಂಡಿರಲಿಲ್ಲ, ಹಾಗಾಗಿ ಇದೊಂದು ಬುಕ್ ಮಾಡ್ಕೊಂಡಿದ್ದೆ. ಬಟ್ ಕ್ವಾಲಿಟಿ ಎಲ್ಲ ತುಂಬಾ ಇಷ್ಟ ಆಯಿತು ನನಗೆ. ಎಲ್ಲ ಐಟಮು ರಿಟರ್ನ್ ಯಾವುದೂ ಮಾಡಿಲ್ಲ, ಎಲ್ಲನೂ ಓಕೆ, ತುಂಬಾ ಚೆನ್ನಾಗಿದ್ದಾವೆ. ಯಾವುದೇ ಏನೇ ಡ್ಯಾಮೇಜ್ ಈ ಥರದ್ದು ಏನೂ ಇರಲಿಲ್ಲ. ಎಲ್ಲ ಐಟಮು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದ್ವು. ನೆಕ್ಸ್ಟ್ ಬಂದು ನೋಡಿ, ಇದು ಫುಲ್ ಎಲ್ಲ ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಇವು ಬಂದು ಚಿಕ್ಕದು, ಅಂದರೆ ಅರ್ಧ kg ಬಾಕ್ಸ್ ಈ ಥರ ನೋಡಿ. ಇವು ಅಷ್ಟೇ ಅನ್ಬ್ರೇಕಬಲ್ಲು, ಒಡೆದೋಗೋದಿಲ್ಲ, ಬಟ್ ತುಂಬಾ ಚೆನ್ನಾಗಿರ್ತವೆ. ಹಾಗೆ ಏನೇ ಐಟಮ್ ಇಟ್ಟರೂ ಕೂಡ ನಮಗೆ ಗೊತ್ತಾಗಬೇಕು, ಇದು ಈ ಬಾಕ್ಸಲ್ಲಿ ಇದೇ ಐಟಮ್ ಇದೆ ಅಂತ ಗೊತ್ತಾಗೋ ರೀತಿ ಇರೋ ಥರ ಗ್ಲಾಸ್ ಥರ ಕಾಣುತ್ತಿದ್ದು. ಬಟ್ ಇದು ಮಾಮೂಲಿ ಫೈಬರ್ದು, ತುಂಬಾ ಚೆನ್ನಾಗಿದೆ. ಆಲ್ರೆಡಿ ಈ ಥರದ ಐಟಮ್ ಆಲ್ರೆಡಿ ನಮ್ಮ ಮನೇಲಿ ಇತ್ತು, ಹಾಗಾಗಿ. ಬಟ್ ಅದೆಲ್ಲನೂ ಸ್ವಲ್ಪ ದೊಡ್ಡ ಸೈಜ್ದಿತ್ತು, ಈ ಥರ ಚಿಕ್ಕ ಸೈಜ್ದು ಇರಲಿಲ್ಲ, ಹಾಗಾಗಿ ಈ ಥರ ಚಿಕ್ಕ ಸೈಜ್ದು 6 ಪೀಸ್ ಬಂದಿದೆ. ಇದು ಎಲ್ಲನೂ ಒಂದೇ ಥರ ಇರಲಿ ಅಂತೇಳಿ ಈ ಥರದ್ದು ಕೂಡ ಬುಕ್ ಮಾಡಿದ್ದೆ. ಇದು ಬಂದು 240 ರೂಪೀಸ್ಗೆ ನಮಗೆ 6 ಪೀಸ್ ಬರುತ್ತೆ. ನೀವು 12 ಪೀಸ್ ಬೇಕು ಅಂದರೆ ತೊಗೋಬೋದು, 8 ಪೀಸ್ ಬೇಕು ಅಂದರೆ ತೊಗೋಬೋದು, ನಿಮಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಕೂಡ ನೀವು ತೊಗೋಬೋದು. ಬಟ್ ತುಂಬಾ ಕ್ವಾಲಿಟಿ ಕೂಡ ಅಷ್ಟೇ ಅನ್ಬ್ರೇಕಬಲ್ ಅಂತ ಬ್ಯಾಕ್ ಸೈಡ್ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಆಲ್ರೆಡಿ ಯೂಸ್ ಕೂಡ ಮಾಡ್ತಾ ಇದ್ದೀನಲ್ವ, ತುಂಬಾ ಚೆನ್ನಾಗಿದ್ದಾವೆ ಕ್ವಾಲಿಟಿ ಎಲ್ಲ. ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಕವರ್ ಮಾಡಿಬಿಟ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ನೋಡಿ. ಇಷ್ಟು ನೀಟಾಗಿ ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ, ಅದೊಂದು ಖುಷಿ ಆಗುತ್ತೆ. ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ.
ನಾನಂತೂ ತುಂಬ ಐಟಮ್ಸ್ ಆಲ್ಮೋಸ್ಟು ನನಗೆ ಫ್ಲಿಪ್ಕಾರ್ಟ್, ಅಮೆಝಾನ್ಗಿನ್ನ ಮೀಶೋದಲ್ಲಿ ಪ್ರೈಸ್ ಕೂಡ ಅಷ್ಟೇ ಬೆಟರ್ ಅಂತ ಅನಿಸುತ್ತೆ. ನೋಡಿಬಿಟ್ಟು ಮತ್ತೆ ನಮಗೆ ರಿಟರ್ನ್ ಹಾಕೋದು ಅಷ್ಟೇ ತುಂಬಾ ಈಸಿ ಮೀಶೋದಲ್ಲಿ. ಹಾಗಾಗಿ ಆದಷ್ಟು ನಾನು ಮೀಶೋದಲ್ಲೇ ಏನೇ ಆಗಲಿ ಪ್ರಾಡಕ್ಟ್ಸ್ನ ತರಿಸ್ಕೊಳ್ಳೋದು. ನೋಡಿ ಇವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ವು ಕ್ವಾಲಿಟಿ. ನೆಕ್ಸ್ಟ್ ಒಂದು ನೋಡಿ ಇದೊಂದು ಎಲ್ಲ ಕೂಡ ಅಷ್ಟೇ ಅದ್ರ ಮೇಲ್ಭಾಗ ಬಿಲ್ಲೆಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಎಲ್ಲನೂ ಆಲ್ಮೋಸ್ಟ್ ಓಪನ್ ಮಾಡಿದ್ದೀನಿ. ಇವು ಬಂದು ಫ್ರಿಡ್ಜಲ್ಲಿ ಇಡೋ ಥರ ಬಾಕ್ಸುಗಳು ನೋಡಿ, ಈ ಥರ ವೆಜಿಟೇಬಲ್ಸ್ ಎಲ್ಲ ಇಡೋದಕ್ಕೆ ಬಾಕ್ಸು. ಇದು 6 ಪೀಸ್ ಬಂದಿದ್ದಾವೆ. ನೀವು 8 ಪೀಸು 12 ಪೀಸ್ ಬೇಕು ಅಂದರೆ ತರಿಸ್ಕೋಬೋದು. ನಿಮ್ಮ ಫ್ರಿಡ್ಜ್ ನೋಡಿಕೊಂಡು ನೀವು ತರಿಸ್ಕೋಬೋದು. ನೋಡಿ ಲೆಂತು ಎಲ್ಲನೂ ಹಿಡಿಯುತ್ತೆ, ಬಟ್ ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ ತರಕಾರಿ ಎಲ್ಲ ಇಡೋದಕ್ಕೆ. ಬಟ್ ಈ ಥರ ಕಾಳುಗಳು, ಫ್ರೂಟ್ಸ್ ಈ ಥರದ್ದೆಲ್ಲ ಇಡೋದಕ್ಕೆ ಓಕೆ. ನೋಡಿ ಕೆಳಗಡೆ ಕೂಡ ಅಷ್ಟೇ ಒಂದು ಇದು ಹಾಕಿದ್ದಾರೆ ಪ್ಲಾಸ್ಟಿಕ್ದು. ನೀರೇನಾದರೂ ಎಲ್ಲ ಇತ್ತು ಅಂದರೆ ಅದ್ರ ಒಳಗಡೆ ಕೆಳಗಡೆ ಭಾಗ ಹೋಗುತ್ತೆ. ಆ ಥರ ನೋಡಿ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲ್ಭಾಗ ನಾವು ಈ ಕ್ಯಾರೆಟು, ಬೀನ್ಸ್ ಈ ಥರದ್ದೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಸೊಪ್ಪು ಈ ಥರದ್ದು ಕೂಡ ಎಲ್ಲನೂ ಸ್ಟೋರ್ ಮಾಡ್ಕೋಬೋದು. ತುಂಬ ದಿನ ಹಾಗೆ ಫ್ರೆಶ್ ಆಗಿರುತ್ತೆ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಅಂತ ಈ ಥರದ್ದು ಕೂಡ ತರಿಸ್ಕೊಂಡಿದ್ದೀನಿ. 6 ಪೀಸ್ ಬಂದಿದೆ ನೋಡಿ. ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಕ್ಯಾಫು ಎಲ್ಲನೂ ಇದೆ. ಬಟ್ ಎಲ್ಲ ಅವರು ಸಪ್ರೇಟ್ ಕೊಟ್ಟಿದ್ದರು. ನೆಕ್ಸ್ಟ್ ನಾನು ಎಲ್ಲನೂ ಒಂದು ಸರಿ ವಾಶ್ ಮಾಡಿಬಿಟ್ಟು ಜೋಡಿಸ್ಕೊಳ್ಳೋಣ ಅಂತ ಎಲ್ಲನೂ ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ತುಂಬಾ ಅದು ಪ್ಲಾಸ್ಟಿಕ್ ಮತ್ತು ಫೈಬರ್ ಈ ಥರ ಸ್ಮೆಲ್ಲೆಲ್ಲ ಇರುತ್ತೆ. ಹಾಗಾಗಿ ಎಲ್ಲನೂ ಒಂದು ಸರಿ ವಾಶ್ ಮಾಡಿಬಿಟ್ಟು ಎಲ್ಲನೂ ಜೋಡಿಸ್ಕೋಬೇಕು. ಹಾಗೆ ನಾನು ಪ್ರತಿಯೊಂದು ಬಾಕ್ಸ್ ಕೂಡ ಓಪನ್ ಮಾಡಿ ನೋಡ್ತಾ ಇದ್ದೆ ಯಾವುದಾದ್ರೂ ಡ್ಯಾಮೇಜ್ ಏನಾದರೂ ಇದ್ದರೆ ಅಂತ. ಯಾಕೆಂದರೆ ಅಲ್ಲಿ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ಲ, ಅಲ್ಲೆಲ್ಲ ಕೆಲವೊಂದು ಏನು ಡ್ಯಾಮೇಜ್ ಇರೋದು ಅದರದ್ದೆಲ್ಲ ತೋರಿಸಿದ್ರು. ಹಾಗಾಗಿ ನಾನು ಪ್ರತಿಯೊಂದೂ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದು ನನಗೆ 328 ರುಪೀಸ್ಗೆ ಸಿಕ್ಕಿತ್ತು. ಒಂದೊಂದು 1 ರುಪೀಸ್ 2 ರುಪೀಸ್ ವೇರಿಯೇಷನ್ ಆಗುತ್ತೆ. ಒಂದೊಂದು ಸರಿ ಒಂದೊಂದು ಥರ ತೋರಿಸ್ತಾ ಇರುತ್ತೆ. ಹಾಗೆ ನೀವು ಮೀಶೋದಲ್ಲಿ ನೋಡುವಾಗ ಒಂದು ಸರಿ ನೋಡಿಬಿಟ್ಟು ಅದನ್ನೇ ಬುಕ್ ಮಾಡಬಾರ್ದು. ಹಾಗೆ ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು. ಆಗ ನಿಮಗೆ ಕಡಿಮೆ ಪ್ರೈಸ್ದು ಕೂಡ ಸಿಗುತ್ತಲ್ಲಿ. ನೋಡಿಬಿಟ್ಟು ಹಾಗೆ ಅದು ಬ್ರ್ಯಾಂಡ್ ಎಲ್ಲನೂ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಂದು ಸರಿ ನೋಡಿಬಿಟ್ಟು ನೀವು ತಗೊಳ್ಳಿ. ನೆಕ್ಸ್ಟ್ ಒಂದು ಬಂದಿದ್ದು ಸ್ಟೀಲ್ದು, ಅಂದರೆ ಇದು ಮಲ್ಟಿಪರ್ಪಸ್ಗೆ ಯೂಸ್ ಮಾಡ್ಬೋದು. ಇದು ಸ್ಟೋರೇಜು ಸ್ಟ್ಯಾಂಡ್ ಬರುತ್ತಲ್ಲ ಆ ಥರ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ. ಇದು ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಎಲ್ಲ ಹೋಗಿಬಿಟ್ಟಿತ್ತು. ಯಾಕೆಂದರೆ ಅದು ಅಂದರೆ ಒಳಗಡೆ ಎಲ್ಲ ಫುಲ್ ಟೊಳ್ಳಿರುತ್ತಲ್ವ, ಹಾಗಾಗಿ ಎಲ್ಲ ಫುಲ್ ಸ್ವಲ್ಪ ಎಲ್ಲ ಬ್ರೋಕನ್ ಆಗಿಬಿಟ್ಟಿತ್ತು. ಆದರೂ ಓಕೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ ಕೆಳಗಡೆ ಕೂಡ ಅದಕ್ಕೆ ಎಲ್ಲ ರಬ್ಬರ್ ಥರ ಕೂಡ ಕೊಟ್ಟಿದ್ದಾರೆ ಅದು ಕುತ್ಕೊಳ್ಳೋದಕ್ಕೆ. ನೋಡಿ ಇದು ಅದನ್ನು ಕೂಡ ಸಪ್ರೇಟ್ ಕೊಟ್ಟಿದ್ರು. ನಾನು ಅದನ್ನೆಲ್ಲ ಫಿಕ್ಸ್ ಮಾಡಿದ್ದೀನಿ. ಬಟ್ಟು ಎಲ್ಲ ಬಾಕ್ಸು ಚಿಕ್ಕದು ಬಾಕ್ಸೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ನಾನು ಎಲ್ಲನೂ ಆಲ್ಮೋಸ್ಟು ಈಗ ಕಿಚನ್ಗೂ ಕೂಡ ಎಲ್ಲ ಸೆಟ್ ಮಾಡಿದ್ದೀನಿ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಚಿಕ್ಕ ಬಾಕ್ಸೆಲ್ಲ ಇಡೋದಕ್ಕೆ ಓಕೆ. ಹೊರ್ಗಡೆ ಎಲ್ಲ ಕೇಳಿದರೆ ನಮಗೆ ಇದಕ್ಕೆ ಒಂದು 500 ತನಕ ಹೇಳ್ತಾರೆ. ಚಿಕ್ಕದೇ ಇರುತ್ತೆ, ಬಟ್ 500 400 ಹೀಗೆಲ್ಲ ಹೇಳ್ತಾರೆ. ಇದು ಬಂದು ನನಗೆ 200 ಸಮಥಿಂಗ್ ಎಲ್ಲ ಸಿಕ್ತು. ಹಾಗಾಗಿ ಖುಷಿ ಆಯಿತು. ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಷ್ಟ ಕೂಡ ಆಯಿತು. ಈ ಚಿಕ್ಕ ಬಾಕ್ಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ, ಅಂದರೆ ಈ ಐಟಮ್ ಎಲ್ಲ ಇಟ್ಕೊತೀವಲ್ಲ ಕಿಚನಲ್ಲಿ, ಆ ಚಿಕ್ಕ ಬಾಕ್ಸೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ಓಪನ್ ಆಯಿತು. ನೆಕ್ಸ್ಟ್ ಇದೊಂದಿದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಹಾಗೆ ಇದು ಕೂಡ ಇನ್ನು ಇವತ್ತು ಬಂತು. ಹಾಗಾಗಿ ಎಲ್ಲನೂ ಓಪನ್ ಮಾಡಿ, ಇದು ಲಾಸ್ಟ್ ಒನ್ ಇತ್ತು, ಅದು ಕೂಡ ಬಂತು. ಹಾಗಾಗಿ ಎಲ್ಲನೂ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಒಂದು ಸ್ಟೋರೇಜು ರ್ಯಾಕರ್ಸ್ ಎಲ್ಲ ಬರುತ್ತಲ್ಲ ಆ ಥರ ಇದು. ನೋಡಿ ಇದು ಕೂಡ ಅಷ್ಟೇ ಮಲ್ಟಿಪರ್ಪಸ್ಗೆ ನಾವು ಯೂಸ್ ಮಾಡ್ಬೋದು. ಅಂದರೆ ಇದು ಏನಾದರೂ ಪ್ರಾಡಕ್ಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ಹಾಗೆ ಕಿಚನಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ನಾವೇನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇಡೋದಕ್ಕೆ, ಹಾಗೆ ಮಕ್ಕಳಿಗೆ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೂ ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ. ಇದನ್ನು ನಾವು ಬೆಡ್ರೂಮು, ಕಿಚನ್ನು ಮತ್ತು ಮಾಮೂಲಿ ಹಾಲ್ ಎಲ್ಲ ಕಡೆಯೂ ಇಟ್ಕೋಬೋದು. ಬಟ್ ಚಿಕ್ಕ ಪುಟ್ಟ ಮಕ್ಕಳಿದ್ದಾಗ ತುಂಬಾ ಕಷ್ಟ ಆಗುತ್ತೆ. ಯಾವಾಗಲೂ ತೆಗಿಯೋದು ಹಾಕೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆದರೂ ಓಕೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ. ಎಲ್ಲನೂ ಫುಲ್ ಸೆಟ್ ಮಾಡ್ಕೋಬೇಕು. ಇದು ಫುಲ್ ಈ ರೀತಿ ಪೀಸ್ ಥರ ಕೊಟ್ಟಿರ್ತಾರೆ. ನಾವೆಲ್ಲನೂ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಬಾಕ್ಸ್ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಮೇಲೆ ತೋರಿಸ್ತೀನಿ ನೋಡಿ, ಈ ರೀತಿ ಬರುತ್ತೆ ಇದು. ಹಾಗೆ ಇದು ಪ್ರೈಸ್ ಬಂದು 454 ರೂಪಾಯಿಗೆ ಸಿಕ್ಕಿತ್ತು ನನಗೆ. ಸ್ವಲ್ಪ ವೇರಿಯೇಷನ್ ಆಗುತ್ತೆ ನಿಮಗೂ ಬೇಕು ಅಂದರೆ. ಬಟ್ ಫ್ಲಿಪ್ಕಾರ್ಟು, ಮೀಶೋದಲ್ಲಿ, ಅಮೆಝಾನಲ್ಲೆಲ್ಲ ತುಂಬಾ ಜಾಸ್ತಿ ಇದೆ. ಮೀಶೋದಲ್ಲಿ ಕಡಿಮೆ ಇದೆ. ಹಾಗೆ ಇದು 5 ರ್ಯಾಕರ್ಸ್ ಬರುತ್ತೆ.
ನಿಮಗೆ 8 ಬೇಕು ಅಂದ್ರೂ ಕೂಡ ಸಿಗುತ್ತೆ. ಬಟ್ ಇಲ್ಲಿ ನಾನು 5ದು ತರಿಸ್ಕೊಂಡಿದ್ದೆ ಸಾಕು. ಬಟ್ ನನಗೆ ಅಲ್ಲಿ ಈ ಕಿಚನಲ್ಲೆಲ್ಲ ಈ ವಾರ್ಡ್ರೋಬ್ ಎಲ್ಲ ಮಾಡಿಸಿರೋದಿಲ್ಲ ಅಲ್ವಾ, ಆ ಥರದಲ್ಲೆಲ್ಲ ಇದನ್ನು ತಂದಿಟ್ಕೊಂಡ್ರೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಟೈಟಾಗಿತ್ತು. ನಾನೆಲ್ಲನೂ ಒಂದೊಂದೇ ಓಪನ್ ಮಾಡಿಬಿಟ್ಟು ಫುಲ್ ಎಲ್ಲನೂ ನೋಡಿ ಈ ರೀತಿ ಬಂದಿದೆ. ಫುಲ್ ಎಲ್ಲನೂ ಸೆಟ್ ಮಾಡಿದ್ಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಯೂಸ್ಫುಲ್ ಇದೆ ಅದು. ನೆಕ್ಸ್ಟ್ ಒನ್ ಬಂದು ನೋಡ್ರಿ ಈ ಥರದ್ದು ಈ ಟ್ರೇಸ್ ಎಲ್ಲ ಬರುತ್ತಲ್ವ, ಏನಾದರೂ ಕುಂಕುಮ ಕೊಡೋದಕ್ಕೆ, ಹಣ್ಣು ಈ ಥರದ್ದೆಲ್ಲ ಇಡೋದಕ್ಕೆ, ಫಂಕ್ಷನಲ್ಲೆಲ್ಲ ಈ ಥರದ್ದೆಲ್ಲ ಪ್ಲೇಟೆಲ್ಲ ಯೂಸ್ ಆಗುತ್ತೆ. ಹಾಗಾಗಿ ಈ ಥರದ್ದು ಕೂಡ ಇರಲಿಲ್ಲ, ಹಾಗಾಗಿ ಈ ಥರದ್ದು ಒಂದು ಬುಕ್ ಮಾಡ್ಕೊಂಡಿದ್ದೆ. ನಾವು ಹೊರಗಡೆ ತೊಗೊತೀವಿ ಅಂದರೆ ಇದು ಒಂದು ದೊಡ್ಡದು ಒಂದು ಪ್ಲೇಟೇ 100 ರೂಪೀಸ್ ಈ ಥರ ಎಲ್ಲ ಹೇಳ್ತಾರೆ. ಬಟ್ ಇದೆಲ್ಲ ಫುಲ್ ಸೆಟ್ ಸೇರಿ 194 ರೂಪಾಯಿಗೆ ಸಿಕ್ಕಿತ್ತು. 3 ಪ್ಲೇಟ್ಸು ಪ್ಲಸ್ ಎಕ್ಸ್ಟ್ರಾ ಒಂದು ಈ ಸೌತೆಕಾಯಿ ಎಲ್ಲ ಹಿಡಿಯೋದಕ್ಕೆಲ್ಲ ಬರುತ್ತಲ್ಲ, ಆ ಥರದ್ದು ಕೂಡ ಒಂದು ಸಿಕ್ಕಿತ್ತು. ಹಾಗಾಗಿ ಓಕೆ ಅಂತ ಅನ್ನಿಸ್ತು. ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ, ತುಂಬ ಕ್ವಾಲಿಟಿನೂ ಇಲ್ಲ, ತುಂಬ ಲೋನೂ ಇಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ನೋಡಿ ಇಷ್ಟೆಲ್ಲ ಕಿಚನ್ ಪ್ರಾಡಕ್ಟ್ಸ್ನ ಯಾಕೋ ಇಷ್ಟ ಆಯಿತು, ತರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ತರಿಸ್ಕೊಂಡೆ. ನಾನು ತುಂಬ ಏನು ತೊಗೊಂಡಿಲ್ಲ, ಈ ಮನೆಗೆ ಬಂದಮೇಲೆ ಚಿಕ್ಕ ಪುಟ್ಟ ಐಟಮ್ಸ್ ಅಷ್ಟೇ ತೊಗೊಂಡಿದ್ದೆ. ಹಾಗೆ ಕಿಚನೆಲ್ಲ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಪ್ರಾಡಕ್ಟ್ಸ್ನೆಲ್ಲ ತರಿಸ್ಕೊಂಡೆ. ಯಾವುದೆಲ್ಲ ಪ್ರಾಡಕ್ಟ್ಸು ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಪ್ರೈಸ್ ಎಲ್ಲ ಓಕೆ ಅಂತ ಅನ್ನಿಸ್ತು. ಹೊರ್ಗಡೆ ಅಂಗಡಿಲೆಲ್ಲ ವಿಚಾರಿಸಿದೆ, ಆನ್ಲೈನಲ್ಲಿ ಬೆಟರ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನೆಲ್ಲ ತರಿಸ್ಕೊಂಡೆ. ಹಾಗೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಏನು ತರಿಸಿದ್ದೆ ಅಲ್ವಾ ಆ ಐಟಮ್ನೆಲ್ಲನೂ ಜೋಡಿಸ್ಕೊಂಡಿದ್ದೀನಿ. ನೋಡಿ ಇದೊಂದು ಸ್ಟೀಲ್ದು ರ್ಯಾಕರ್ ಥರ ಇತ್ತಲ್ಲ ಸ್ಟ್ಯಾಂಡು, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಕೆಳಗಡೆ ಭಾಗ. ನೆಕ್ಸ್ಟು ಹೊಸದು ಬಾಕ್ಸ್ ಎಲ್ಲ ತಂದಿದ್ನಲ್ಲ, ಎಲ್ಲ ಬಾಕ್ಸ್ನೂ ವಾಶ್ ಮಾಡಿಬಿಟ್ಟು ಹಾಗೆ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಇಲ್ಲಿ ಹೊಸ ಬಾಕ್ಸ್ ಎಲ್ಲ ತರಿಸಿದ್ನಲ್ಲ ಅವನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಹಳೆ ಬಾಕ್ಸ್ ಕೂಡ ತರಿಸಿದ್ದೆ ಅನ್ನಲ್ಲ, ಅವನ್ನ ನಾನು ಅವು ಕೂಡ ಮೀಶೋದಲ್ಲೇ ಅನಿಸುತ್ತೆ, ಮೀಶೋದು ಅಥವಾ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಹಾಗೆ ಇದೊಂದು ರ್ಯಾಕರ್ ತರಿಸಿದ್ನಲ್ಲ ಅದು ಕೂಡ ನೋಡಿ ಇಲ್ಲಿ ಕೆಳಗಡೆ ಭಾಗ ಇಟ್ಟಿದ್ದೀನಿ. ಹಾಗೆ ಐಟಮ್ಸ್ ಎಲ್ಲ ನೋಡಿ ಈ ರೀತಿ ಚಿಕ್ಕ ಪುಟ್ಟ ಎಲ್ಲ ಸ್ಟ್ಯಾಂಡ್ಗೆ ಜಾಸ್ತಿ ಹಾಕೋ ಬದಲು ಈ ಥರ ರೇರಾಗಿ ಯೂಸ್ ಮಾಡೋ ಥರ ಐಟಮ್ಸ್ನೆಲ್ಲ ಇಲ್ಲಿ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಇಟ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಐಟಮ್ ಕೂಡ ಸ್ಟೋರೇಜ್ ಮಾಡ್ಬೋದು ಇದರಲ್ಲಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಆಗ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನೋಡಿ ಫ್ರಿಡ್ಜ್ ಕೂಡ ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಏನು ಬಾಕ್ಸ್ ಎಲ್ಲ ತರಿಸಿದ್ದಲ್ವ ಅದರಲ್ಲೆಲ್ಲನೂ ತರಕಾರಿ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಮನೇಲಿ ಏನು ತರಕಾರಿ ಇತ್ತು ಅದನ್ನು ಮಾತ್ರ ಹಾಕಿಟ್ಟಿದ್ದೀನಿ. ಹಾಗೆ ಒಂದ್ಸರಿ ಮಾರ್ಕೆಟು ಕೂಡ ಹೋಗಿ ಬರಬೇಕಿತ್ತು, ಬಟ್ ಹೋಗಿಲ್ಲ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒನ್ ಬಂದು ನಾನೆಲ್ಲ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಐಟಮ್ ಎಲ್ಲ ಜೋಡಿಸ್ಕೊಂಡೆಲ್ವ ಆ ವಿಡಿಯೋನ ಮಾಡ್ತೀನಿ. ಮಿಸ್ ಮಾಡಿದೆ ಎಲ್ಲರೂ ನೋಡಿ. ಹಾಗೆ ಆ ವಿಡಿಯೋ ನೋಡಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫಸ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ, ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಓಕೆ, ಇಲ್ಲಿಗೆ ವಿತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.